ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಹುಶಃ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಪಕ್ಷ ತನ್ನದೇ ಆದಂತಹ ಗಟ್ಟಿ ಸಿದ್ಧಾಂತದೊಂದಿಗೆ ಅಧಿಕಾರ ಸಿಕ್ಕಾಗ ಸರ್ಕಾರವನ್ನು ರಚನೆ ಮಾಡ್ತಾರೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡ್ತಾರೆ. ಸೋತಂಥವರು ಮತ್ತೊಂದು ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತಾರೆ. ಯಾವಾಗ ಸಿದ್ದರಾಮಯ್ಯ ಅವರು ಅಂತಂದಾಗ ನಮ್ಮೆಲ್ಲರ ಕಣ್ಮುಂದೆ ಬರುವಂಥದ್ದು ಆ ದಿಟ್ಟ ಹೋರಾಟದ ಒಂದು ಗಟ್ಟಿಯಾದಂತಹ ಹೆಜ್ಜೆಗಳು. 1983ರಿಂದ ಆಲ್ಮೋಸ್ಟ್ 40ಕ್ಕೂ ಹೆಚ್ಚು ವರ್ಷಗಳ ಕಾಲ ತಮ್ಮನ್ನು ತಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿ, ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದಂತಹ ಇತಿಹಾಸದ ಪುಟದಲ್ಲಿ ಸಿದ್ದರಾಮಯ್ಯ ಅವರು ಸೇರ್ತಾರೆ. ಸುದ್ದಿ ಮನೆಯಲ್ಲಿ ಬಹಳಷ್ಟು ವಿಚಾರಗಳನ್ನು, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಬಟ್ ಇವತ್ತಿನ ಈ ಒಂದು ವಿಚಾರ ಸಿದ್ದರಾಮಯ್ಯ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದ್ರ ಮೂಲಕ, ಅಂದರೆ ರಾಜಕಾರಣ ಮತ್ತು ಆಡಳಿತ ಇದೆಲ್ಲವೂ ಬೇರೆ ಬೇರೆ ಡೈಮೆನ್ಷನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಮೂವ್ ಮಾಡ್ತಾ ಹೋಗ್ತವೆ. ಬಟ್ ಒಬ್ಬ ವ್ಯಕ್ತಿ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗ್ತಾರೆ. ಅದು ದೇವರಾಜ್ ಅರಸೋವರೆಗಿಂತಲೂ ಹೆಚ್ಚಿನ ಕಾಲ, ಅಂದರೆ ಹೆಚ್ಚು ಕಾಲ CM ಆಗಿ ಕೆಲಸವನ್ನು ಮಾಡಿದಂತಹ ಒಬ್ಬ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ ಅನ್ನುವಂತಹ ಆ ಒಂದು ಪುಟದಲ್ಲಿ ಸೇರ್ತಾರೆ. ಜೊತೆಗೆ ಈ ಕಳೆದ 6 ತಿಂಗಳಿನಿಂದ ಪ್ರತಿಯೊಂದು ಮಾಧ್ಯಮದಲ್ಲೂ ಬರ್ತಾ ಇತ್ತು ವಿಷಯಗಳು. ಸರ್, CM ಚೇಂಜ್ ಆಗ್ತಾರಂತೆ, ನೆಕ್ಸ್ಟ್ ಅವ್ರು ಆಗ್ತಾರಂತೆ, ಇವ್ರು ಆಗ್ತಾರಂತೆ, ಒಂದಷ್ಟು ಪ್ರತಿಕ್ರಿಯೆಗಳು ಕೊಟ್ಟ ನಂತರವೂ ಅವರು ಒಂದೇ ಮಾತು ಹೇಳ್ತಾಯಿದ್ರು, ಹೈಕಮಾಂಡ್ ಸೂಚನೆಯಂತೆ ನಾನು ನಡೀತೀನಿ ಅಂತ. ಇಲ್ಲಿ ಇವತ್ತಿನ ದಿನ ಅದಕ್ಕೆ ಸಾಕ್ಷೀಭೂತವಾಗಿ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಇತಿಹಾಸ. ಜೊತೆಗೆ ಸಿದ್ದರಾಮಯ್ಯನವರ ಆಡಳಿತ, ಅವರ ಅಧಿಕಾರ ಜನಸಾಮಾನ್ಯರು ಇಷ್ಟಪಡೋದಕ್ಕೆ ಒಂದು ಬಲವಾದಂತಹ ಕಾರಣ ಅವರ ಆ ಡೇರ್ ಡೆವಿಲ್ ನಡೆ. ಯಾವುದಕ್ಕೂ ಕೇರ್ ಮಾಡದೆ ತಮಗೆ ಅನಿಸಿದ್ದನ್ನು ನೇರವಾಗಿ ಹೇಳ್ತಾನೆ ಅಧಿಕಾರವನ್ನು ನಡೆಸ್ಕೊಂಡು ಬಂದಂಥವರು. ಜೊತೆಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಜೊತೆಗೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಒಂದಷ್ಟು ಈಸಿಯಾಗಿ ದೊರಕುವಂತಹ ಒಂದಷ್ಟು ಸವಲತ್ತುಗಳನ್ನು ಕೊಟ್ಟರು. ಸ್ಪೆಷಲಿ ಈ ಒಂದು ಟರ್ಮಲ್ಲಿ ಮಹಿಳೆಯರಿಗೆ ಮತ್ತು ಯುವಕರಿಗೆ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಂಥದ್ದು, ಅಂದರೆ ಮುಖ್ಯಮಂತ್ರಿಗಳಾಗಿ ಅವರ ಅಸ್ತಿತ್ವ ಹಾಗೂ ಅವರ ಅಧಿಕಾರಾವಧಿಯಲ್ಲಿ ಆಗುವಂತಹ ಎಲ್ಲ ಸಾಧ್ಯತೆಗಳನ್ನು ಮೀರಿ ಅವರು ಕನೆಕ್ಟ್ ಆಗಿದ್ದಾರೆ. ರಾಜಕೀಯ ಸಾಮಾನ್ಯ, ಇದರ ಮುಂದಿನ ನಡೆ ತುಂಬ ಕುತೂಹಲವಾಗಿರುತ್ತೆ. ಜೊತೆಗೆ CM ಆಗಿ ಸಿದ್ದರಾಮಯ್ಯನವರು ಸುಮಾರು ಎಷ್ಟು ದಿನ ತಮ್ಮ ಆಡಳಿತವನ್ನು ಮಾಡಿಕೊಂಡ್ರೋ ಅಷ್ಟು ಗಟ್ಟಿಯಾದಂತಹ ಅಸ್ತಿತ್ವದೊಂದಿಗೆ ಬಂದರು. ಇವತ್ತಿನ ಅವರ ರಾಜೀನಾಮೆ ನಮಗೆ ಆಬ್ವಿಯಸ್ಲಿ ಅನಿಸುತ್ತೆ ರಾಜೀನಾಮೆ ಕೊಟ್ಟರು ಅಂತ. ರಾಜೀನಾಮೆ ಕೊಟ್ಟರೂ ಸಹ ಅವರ ಆ ಒಂದು ವರ್ಚಸ್ಸು, ಅವರ ಆ ಒಂದು ಛಾಯೆ, ಜೊತೆಗೆ 40ಕ್ಕೂ ಹೆಚ್ಚು ವರ್ಷಗಳ ಕಾಲ ಅವರು ಕಂಡಂತಹ ರಾಜಕೀಯದ ಆ ಒಂದು ಪ್ರಬುದ್ಧತೆ ಮುಂದಿನ ಮುಖ್ಯಮಂತ್ರಿಗಳಿಗೆ ಒಂದು ದಾರಿದೀಪ ಆಗುತ್ತೆ. ಅದು ಯಾರೇ ಆಗಲಿ, ಇನ್ ಟರ್ಮ್ಸ್ ಆಫ್ ಪರ್ಸನ್ ಬಗ್ಗೆ ಬೇಡ. ಯಾವಾಗ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದವರು ಒಂದು ಸಣ್ಣ ಸಭೆಯಲ್ಲಿ ಮಾಧ್ಯಮವನ್ನು ಉದ್ದೇಶಿಸಿ ತಾವು ನಡೆದು ಬಂದ ಹಾದಿ, ಜೊತೆಗೆ ಹೈಕಮಾಂಡಿಗೆ ಅವರು ಕೊಟ್ಟಂತಹ ಆ ರೆಸ್ಪೆಕ್ಟು, ಜೊತೆಗೆ ಮುಂದಿನ ಮುಖ್ಯಮಂತ್ರಿಗಳಿಗೆ ದಾರಿ ಮಾಡಿಕೊಡುವಂತಹ ನಿಟ್ಟು, ಇದೆಲ್ಲವೂ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅವರ ಸಮಯ ಇವತ್ತಿಗೆ ರಾಜಕೀಯದ ವಿಚಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಮುಗಿಯುತ್ತೆ. ಸಾಮಾನ್ಯವಾಗಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಪದವಿಯ ನಂತರವೂ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದುಕೊಂಡೇ ತಾವಿರುವಂತಹ ಪಕ್ಷಕ್ಕೆ ದುಡಿದಂತಹ ಉದಾಹರಣೆ ನಮಗೆ ತುಂಬ ಇದೆ. ಇವತ್ತಿಗೂ ನಮ್ಮ ಕಣ್ಮುಂದೆ ದೇವೇಗೌಡರು ಬರ್ತಾರೆ, ಇವತ್ತಿಗೂ ನಮ್ಮ ಕಣ್ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಅಂದರೆ ಅವರೆಲ್ಲರೂ ಪಕ್ಷಕ್ಕಾಗಿ, ಪಕ್ಷದ ಸಿದ್ಧಾಂತಕ್ಕಾಗಿ ಕೆಲಸ ಮಾಡ್ತಿರುವಂಥವ್ರು. ನಾನು ಪಕ್ಷಾತೀತವಾಗಿ ಮಾತನಾಡುವಂತಹ ವಿಷಯಕ್ಕೆ ಬರೋದಾದರೆ, ಸಿದ್ದರಾಮಯ್ಯನವರು ಸಹ ತಮ್ಮ ರಾಜಕೀಯದ ಎಲ್ಲ ಅನುಭವಗಳನ್ನು ಇನ್ನು ಮುಂದೆ ಬರುವಂತಹ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಪುಟದ ಎಲ್ಲ ಸಚಿವರಿಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಅವರು ತಮ್ಮ ಅನುಭವಗಳನ್ನು ಹಂಚ್ತಾ ಕರ್ನಾಟಕವನ್ನು ಮತ್ತೊಂದು ದಿಸೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಅಂತಂದಾಗ ನಮ್ಮ ಕಣ್ಮುಂದೆ ಬರುವಂಥದ್ದು ಆ ಒಂದು ವಾವ್ ಫ್ಯಾಕ್ಟ್ರು. ಸಿದ್ದರಾಮಯ್ಯನವ್ರನ್ನ
ನಾವು ಎಷ್ಟೋ ಸಾರಿ ಪ್ರೆಸ್ ಮೀಟ್ಗಳಲ್ಲಿ ಮಾತಾಡುವಾಗ ಅವರ ಆ ಗತ್ತು, ಅವರ ಆ ಗಾಂಭೀರ್ಯ, ನಾವು ಅದನ್ನೆಲ್ಲವೂ ಎಂಜಾಯ್ ಮಾಡಿದ್ದೀವಿ. ಅಂದರೆ ಪ್ರಶ್ನೆಗೆ ತುಂಬ ಟಕ್ಕರ್ ಕೊಡುವಂತಹ ರೀತಿಯ ಉತ್ತರವನ್ನು ಪಡೆದಿದ್ದೇವೆ, ಜೊತೆಗೆ ಅದಕ್ಕೊಂದು ಸಮಜಾಯಿಷಿ ಕೊಡುವಂಥ ಉತ್ತರವನ್ನು ಕೂಡ ಪಡೆದಿದ್ದೇವೆ. ಜೊತೆಗೆ ಎಲ್ಲದಕ್ಕೂ ಮುಖ್ಯವಾಗಿ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಎದೆ ಕೊಟ್ಟು ನಿಂತು ಅದನ್ನು ಫೈಟ್ ಮಾಡೋದಿದೆಯಲ್ಲ, ಅದು ಬಹಳಷ್ಟು ಜನಕ್ಕೆ ಆಗೋದಿಲ್ಲ. ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರ ಜೊತೆಗೆ ಹೆಜ್ಜೆ ಇಡ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ಥರದೊಂದು ಬಿಗ್ ಸ್ಟಫನ್ನು ಹೊಂದಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಇಲ್ಲಿ ತನಕ ಕೊಟ್ಟಂತಹ ಆ ಒಂದು ಆಡಳಿತ ಹಾಗೂ ಜನಸಾಮಾನ್ಯರಿಗೆ ಅವರು ತಲುಪಿದಂತಹ ರೀತಿ, ಇದೆಲ್ಲವೂ ಅದನ್ನು ಸ್ವೀಕರಿಸಿ, ಅದನ್ನು ರಿಸೀವ್ ಮಾಡಿ, ಜೊತೆಗೆ ಅದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡ್ಕೊಂಡು ಹೋಗುವಂತಹ ಎಲ್ಲ ಜನಸಾಮಾನ್ಯರು, ಒಂದಷ್ಟು ಜನ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರೆ ಅಂತಂದಾಗ ಒಂದಷ್ಟು ಜನ ಭಾವುಕರಾಗಿದ್ದಾರೆ, ಒಂದಷ್ಟು ಜನ ಬೇಸರದಲ್ಲಿ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಮುಂದೆ ಆಗುವಂತಹ ಮುಖ್ಯಮಂತ್ರಿಗಳಿಗೆ ಬೆಸ್ಟ್ ವಿಶಸ್ ಕೂಡ ಮಾಡ್ತಿದ್ದಾರೆ. ಏನೇ ಆದರೂ ಕರ್ನಾಟಕದ ರಾಜಕೀಯ ಹಾಗೂ ರಾಜಕೀಯದ ಇತಿಹಾಸದಲ್ಲಿ ಇವತ್ತಿನ ಘಟನೆ ತುಂಬ ನೆನಪಲ್ಲಿ ಉಳಿಯುತ್ತೆ. ಹಾಗಿದ್ರೆ ಸಿದ್ದರಾಮಯ್ಯನವರಿಗೆ ಸುದ್ದಿ ಮನೆ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಜೊತೆಗೆ ನಿಮ್ಮಿಂದ ಏನು ಸಾಧ್ಯನೋ ಅಷ್ಟು ಕೆಲಸವನ್ನು ಮಾಡಿದ್ದೀರಿ. ಮುಂದಿನ ನಡೆ ಎಲ್ರಿಗೂ ತುಂಬ ಸ್ಪಷ್ಟವಾಗಲಿ. ಯಾರೇ ಮುಖ್ಯಮಂತ್ರಿಗಳಾಗಲಿ ಅವರಿಂದ ನಮ್ಮ ಕರ್ನಾಟಕದ ಜನತೆ ಸುಭದ್ರವಾಗಿರಲಿ ಅಂತ ಕೇಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಪ್ರೀತಿಯ ಹಾರೈಕೆ. ಥ್ಯಾಂಕ್ ಯು ಸೊ ಮಚ್.